ನೀವು ಮಾತಾಡಿ. ಇದೇ ಪ್ಯಾನೆಲ್ ಅಲ್ಲೂ ಮಾತಾಡಿದೀವಿ, ಇವರ ವೇದಿಕೆಗಳಲ್ಲೂ ಕೇಳಿದೀವಿ, ಯಾಕೆ ಅವನ ಮಂಪರು ಪರೀಕ್ಷೆ ಆಗ್ಬೇಕು ಅಂತ ಎಲ್ಲ ಚಾಲೆಂಜ್ ಮಾಡಿದವರು ಇವತ್ತು ಕೇಳ್ತಾ ಇದಾರೆ. ಸಂತೋಷ, ಮಾಡ್ಕೊಳ್ಳಿ, ಆಯ್ತು. ನಾವೇನ್ ಕೇಳ್ತಾ ಇದೀವಿ, ನೀವು ಸಂತೋಷ್ ರಾವ್ದು ಮಂಪರ್ ಪರೀಕ್ಷೆ ಮಾಡಿಸ್ಕೊಳ್ಳಿ, ಚಿನ್ನಯ್ಯಂದು ಮಾಡಿಸಿ, ಮಹೇಶ್ ತಿಮ್ರೋಡಿ ಅವ್ರದ್ದು ಮಾಡಿಸಿ, ಯಾರೋ ನೋಡಿದಾರೆ ಅಂದ್ರಲ್ಲ ಅವ್ರದ್ದು ನನ್ನ ಬಗ್ಗೆ ಅನುಮಾನ ಇದ್ರೆ ನನ್ನದು ಮಾಡಿಸಿ, ಎಲ್ಲರದು ಮಾಡ್ಲಿ. ಆಮೇಲೆ ಅದಕ್ಕೆ ಲೀಗಲಿ ಸಾಧ್ಯವೇ ಇಲ್ಲ, ಅದು ಇಂಪಾಸಿಬಲ್ ಅಂತ ಇದೇ ಪ್ಯಾನಲ್ ಅಲ್ಲಿ ಹಿರಿಯ ವಕೀಲರಾದ ಬಾಲನ್ ಅವರು ಹೇಳಿದ್ರು. ಸಾಧ್ಯ ಇಲ್ಲ, ಕಷ್ಟ ಇದೆ, ನಾನು ಹೇಳ್ತೀನಿ, ಒಪ್ಕೋತೀನಿ. ನಾನು ಅದನ್ನೇ ಹೇಳಿದ್ದು ಸರ್, ನೀವು ಕೇಳಿಸ್ಕೊಳ್ಳಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು, ಇವತ್ತು ಸ್ಮಿತಾ ಯಾರ ಪರ ಅಂತ ಕೇಳ್ತಿದಾರಲ್ಲ, ಒಂದ್ ನಿಮಿಷ ಸರ್, ಆನ್ಸರ್ ಕೊಡ್ತೀನಿ ಸರ್, ಆನ್ಸರ್ ಕೊಡ್ತೀನಿ. ಮಾಡಿ ಸರ್, ಯು ಆರ್ ಆಲ್ವೇಸ್ ಓಪನ್ ಟು ಆಸ್ಕ್ ಮಿ ಕ್ವೆಶ್ಚನ್. ನಾನು ಅದನ್ನ ಕ್ಲಾರಿಫೈಯೂ ಮಾಡ್ಬಿಟ್ಟೆ. ನಾನು ಅಕ್ವಿಟಲ್ ಕಮಿಟಿ ಯಾಕೆ ಮಾಡ್ಲಿಲ್ಲ ಅಂತ ಬಿಜೆಪಿನೂ ಪ್ರಶ್ನೆ ಮಾಡ್ತೀನಿ. 2023 ನಲ್ಲಿ ಇವತ್ತು ಪ್ರದೀಪ್ ಅವ್ರು ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಬೇರೆ ಯಾರಿಗೂ ಮಾತಾಡಕ್ ಬಿಡಲ್ಲ, ಸತ್ಯ ಆಚೆ ಬರಕ್ ಬಿಡಲ್ಲ ಅಂತ ಹೇಳಿ ಮಾತಾಡ್ತಾ ಇದೀನಿ ಸರ್. ನೋಡಿ ಸರ್, ನೀವು ಹಳೆಯ ಸ್ಮಿತಾ ಈಗಿನ ಸ್ಮಿತಾ ಅಂತೆಲ್ಲ ಹೇಳಿದ್ರಿ ಸರ್. ಸ್ಮಿತಾ ಅವರು ಇಲ್ಲಿಯ ತನಕ ಮಾಡಿರೋ ಡಿಸ್ಕಷನ್ಸ್ ನಲ್ಲಿ ಅಥವಾ ಅವ್ರು ಕೊಟ್ಟಿರೋ ನ್ಯೂಸ್ ನಲ್ಲಿ ಯಾವ್ದಾದ್ರು ಈ ಸಲ ರಾಂಗ್ ಇದ್ರೆ ಪ್ರೂವ್ ಮಾಡಿ ಸರ್. ಅಂಡ್ ಅಟ್ ದ ಸೇಮ್ ಟೈಮ್ ಸರ್, ಡಿ ಕೆ ಶಿ ಅವ್ರು ಹೊರಗಡೆ ಬಂದ್ ಷಡ್ಯಂತ್ರ ಅಂದ್ರೆ ಅವರೇ ನೀವ್ ಯಾರ ಕಡೆ ಅಂತ ಕೇಳೋರು ಸ್ಮಿತಾ ಕೇಳದೇ ಇರ್ತಾರ? ಸ್ಮಿತಾ ಡಿ ಕೆ ಶಿ ಅವ್ರನ್ನೇ ಹೇಳ್ಬಿಟ್ರು ಷಡ್ಯಂತ್ರ ಅಂದ ತಕ್ಷಣ ಅವ್ರನ್ನ ಕೆಳಗಿಳಿಸಬೇಕು, ಹಂಗೆ ಹಿಂಗೆ ಅಂತ ಇದೇ ಪ್ಯಾನಲ್ ಡಿಸ್ಕಷನ್ ಆಯ್ತು. ಸರ್, ಈ ವಿಷಯಕ್ಕೆ ಬರೋಣ ಸರ್, ಬಿಟ್ಬಿಡಿ. ನಾನು ಅವಾಗ್ಲೇ ಹೇಳಿದೆ, ನಾನು ಡಸಂಟ್ ಮ್ಯಾಟರ್, ನನ್ನ ಒಪಿನಿಯನ್ ಡಸಂಟ್ ಮ್ಯಾಟರ್. ನಾನು ಪ್ರಶ್ನೆ ಕೇಳಿ ಕೂತಿದ್ದೀನಿ, ಪ್ರಶ್ನೆ ಕೇಳ್ತೀನಿ. ಕೀರ್ತಿ ಅವರೇ, ಮಂಪರು ಪರೀಕ್ಷೆ ಬೇಡ ಅಂತಿದ್ದವರು ಇದೀಗ ಮಂಪರು ಪರೀಕ್ಷೆ ಬೇಕು ಅಂತಿದ್ದಾರೆ. ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ಳಿ ಅಂತ ನಾವು ಅಷ್ಟು ಹೇಳ್ತಾ ಇರೋದು. ಮಾಡ್ಕೊಳ್ಳಿ, ಕ್ವಶನ್ ನನಗೆ ಅವ್ರ ವಾಯ್ಸ್ ಇಲ್ಲ, ನೀವ್ ಹೇಳಿ. ಅವ್ರ ವಾಯ್ಸ್ ಇಲ್ಲ, ನಾನು ಅನಿವಾರ್ಯವಾಗಿ ಅವ್ರ ವಾಯ್ಸ್ ಕಟ್ ಮಾಡ್ತಾ ಇದೀವಿ, ನೀವ್ ಹೇಳಿ. ನಾವು ಅವತ್ತಿಂದ ಇವತ್ತಿನ ತನಕ ನೋಡಿ, ಧರ್ಮಸ್ಥಳದ ಪರ ಹೋರಾಟಗಾರರು ಅಂತ ಅವ್ರು ಅಂತಾರಲ್ಲ, ಅವ್ರು ಯಾವತ್ತೂ ಯಾರು ಸಹಿತ ಸೌಜನ್ಯ ವಿರುದ್ಧ ಮಾತಾಡಿಲ್ಲ. ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಅವ್ರು ಯಾರು ಹೇಳಿಲ್ಲ. ಎಲ್ಲರೂ ಹೇಳಿದ್ದೇನು, ಮೊನ್ನೆ ಸಹಿತ ಚಕ್ರವರ್ತಿ ಸುಲಿಬೆಲೆ ಅವರು ಓಪನ್ ಆಗಿ ಹೇಳಿದ್ರು ವೇದಿಕೆಯಲ್ಲಿ, ಅವ್ರು ಬರ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ನಾವೆಲ್ಲರೂ ಸೇರಿ ಕರ್ಕೊಂಡು ಹೋಗೋಣ ಅಂತ. ಅದೇ ಕೊನೆಯ ಅಸ್ತ್ರ ಅನ್ನೋದು ಇವ್ರಿಗೆ ಗೊತ್ತಿದೆ. ಅದೇ ಕೊನೆಯ ಅಸ್ತ್ರ ಅನ್ನೋದನ್ನ ಈಗ ದಿನೇಶ್ ಕಾಣಿಗೆ ಅವರು ಹೇಳಿದ್ರು. ಆ ಅಸ್ತ್ರ ನಿಮ್ಮ ಜೊತೆಗಿದ್ರೂ ಸಹಿತ ನೀವು ಈ ಸೆಂಟ್ರಲ್ ಸಣ್ಣ ಬಾಣ ಬಿಡೋ ಬದಲು ಬ್ರಹ್ಮಾಸ್ತ್ರನೇ ಬಿಡಿಯಲ್ಲ ಒಂದೇ ಸಲ. ಸುಪ್ರೀಂ ಕೋರ್ಟ್ ಅಲ್ಲಿ ಮುಗಿಸಿ ತಗೊಂಬಂದು ಅವ್ರನ್ನೆಲ್ಲ ಜೈಲ್ಗಟ್ಟಿಯಲ್ಲ. ಜೇಬಲ್ಲಿರುವ ಸಾಕ್ಷಿ ಮೊಬೈಲ್ ನಲ್ಲಿ 3 ನಿಮಿಷದ ವಿಡಿಯೋ ನೋಡಿ ದಂಗಾದ್ರಲ್ಲ ದೆಹಲಿ ಪೊಲೀಸರು, ಆ ವಿಡಿಯೋ ತೋರಿಸಿಯಲ್ಲ. ನೋಡಿದವರು ಇದ್ದಾರೆ, ಹೊತ್ತುಕೊಂಡು ಹೋದವರು ಅಂದ್ರಲ್ಲ, ಅವರಿಗೂ ಒಂದು ಮುಖವಾಡ ಹಾಕಿಸಿ ಕರ್ಕೊಂಬನ್ನಿಯಲ್ಲ. SIT ನ ನೀವು ಚಿನ್ನ ಹೆಂಗ್ ಮಾಡಿಸೋ ಬದಲು ಅವತ್ತು ಜೀವಂತ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ, ಅವರಿಗೆ ಮಾಸ್ಕ್ ಹಾಕೊಂಡು ಕರ್ಕೊಂಡ್ಬಂದ್ ನ್ಯಾಯ ನೋಡಿ. ಈಗ ನಮ್ಮನ್ನ ಯಾರ ಪುರ ಅಂತ ಕೇಳೋರು, ಸಾಕ್ಷಿ ಇದ್ರೂ ಕೂಡ ಸಾಕ್ಷಿ ಕೊಡದಲ್ಲೇ ಸೌಜನ್ಯ ನ್ಯಾಯ ಕೊಡಿಸದಲ್ಲೇ ಇರೋರ್ನ ಯಾಕೆ ಪ್ರಶ್ನೆ ಮಾಡಲ್ಲ? ನೀವ್ ಯಾರ ಪರ ಅಂತ ಹೇಳಿ. ಸುರ್ಬಿ, ಇಲ್ಲಿ ಸುರ್ಬಿ ಯಾರು, ಅವ್ರು ಮಾತ್ರ ಮಾತಾಡಿ. ಪ್ರದೀಪ್ ಅವ್ರ ಹೆಸರು ಸುರ್ಬಿ ಅಂತ ಹಾಕ್ಸ್ಬೇಕಾಗತ್ತೆ. ಸುರ್ಬಿ ಅವರೇ ನೀವು ಮಾತಾಡಿ. ಸುರ್ಬಿ ಅವ್ರ ನೀವು ಮಾತಾಡಿ. ಪ್ರಶ್ನೆನ ನೀವು ಕೇಳ್ಬೇಕಾಗಿರೋದು ದಿನೇಶ್ ಅವ್ರನ್ನ. ದಿನೇಶ್ ಅವರು ಬಹಳಷ್ಟು ಈ ತರ ಏನ್ ಹೇಳ್ಕೊಂಡ್ ಬಂದಿದಾರ ಅವ್ರನ್ನ. ಇದರಲ್ಲಿ ಯಾಕೆ ಇದು ಒಂದೂವರೆ ತಿಂಗಳಿಂದ ಇದು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಒಂದು ದೊಡ್ಡ ಪ್ರಶ್ನೆ ಕೇಳಬೇಕಾಗಿದೆ. ಪ್ಲಸ್ ಸರ್ಕಾರಕ್ಕೆ ಏನಾದ್ರೂ ಒಂದು ಹೋಲ್ಡ್ ಇದೆಯಾ ಇದ್ರ ಬಗ್ಗೆ ಇಲ್ಲ ಅಂತಾನೆ ಅನ್ಸ್ತಾ ಇದೆ ನಮಗೆ. ಯಾಕೆ ಅಂದ್ರೆ ಸಡನ್ ಆಗಿ ಯಾರೋ ಬಂದ್ ಹೇಳಿದ್ರು, ಸಡನ್ ಆಗಿ SIT ಮಾಡ್ತೀವಿ ಅಂತ ಹೇಳಿದ್ರು, ಅದಾದ ನಂತರ ಷಡ್ಯಂತ್ರ ಅಂತ ಹೇಳಿದ್ರು, ಇವಾಗ ಏನು ಎಲ್ಲ ಆಚೆ ಬರ್ಲಿ ಅಂತ ಹೇಳ್ತಾ ಇದ್ರೆ ನಾಪ್ಕ ಇರ್ಲಿ. ಇದೆಲ್ಲಾನು ಇನ್ನು ಪಬ್ಲಿಕ್ ಮನಿ ಸ್ಪೆಂಡ್ ಆಗ್ತಾ ಇರೋದು. ಯಾವ ಸ್ಟೇಟಿನಲ್ಲಿ ನಮಗೆ ಡೆವಲಪ್ಮೆಂಟ್ ಗೆ ದುಡ್ಡಿಲ್ಲ, ನಮಗೆ ಬೇರೆ ದುಡ್ಡಿಲ್ಲ ಅಂತ ಹೇಳ್ತಾ ಇರೋದು, ಇವತ್ತು ಪಬ್ಲಿಕ್ ಮನಿನೇ ಸ್ಪೆಂಡ್ ಆಗ್ತಾ ಇರೋದು ಈ SIT ರಚನೆ ಮಾಡಿ ಕೆಲಸ ಮಾಡೋದಿಕ್ಕೆ. ಅಂದ್ರೆ ಒಂದು SOPನೂ ಇಲ್ಲ. ಯಾವ ಈ ಒಬ್ರು ಮಾಸ್ಟ್ ಮ್ಯಾನ್ ಬಂದಾಗ ನಿಜವಾಗ್ಲೂ ಅವ್ರನ್ನ ಏನ್ ಪ್ರಶ್ನೆ ಕೇಳಬೇಕು, ಅದನ್ನ SIT ಫಾರ್ಮ್ ಮಾಡೋದಕ್ಕೆ ಏನ್ ಪ್ರೊಸೀಜರು, ಇದೇನಾದ್ರೂ ಯೋಚನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು? ಇಲ್ಲ. ಹಿಂದ್ಗಡೆ ಯಾರೋ ಹೇಳ್ತಾ ಇದ್ದಾರೆ, ತಮಿಳುನಾಡಿಂದ ಯಾರೋ ಹೇಳ್ತಾ ಇದ್ದಾರೆ. ಅಂದ್ರೆ ಪಪೆಟ್ ಆಗಿದಾರ ನಮ್ಮ ಮುಖ್ಯಮಂತ್ರಿಗಳು ಇವತ್ತು. ಆಮೇಲೆ ದಿನೇಶ್ ಕೂಡ ಅಪವಾದ ಇದೆ. ಬಿಜೆಪಿ ಅವರೇ, ನಿಮ್ಮ ಸರ್ಕಾರ ಇರೋ ಸಂದರ್ಭದಲ್ಲೂ ಕೂಡ ಪ್ರಕರಣವನ್ನು ಗಂಭೀರವಾಗಿ ತಗೊಳ್ಳಿಲ್ಲ ನೀವು. ಆರ್ ಅಶೋಕ್ ಅವರನ್ನ ಹೊಣೆಗಾರರನ್ನ ಮಾಡ್ತಿದ್ದಾರೆ ಹೋರಾಟಗಾರರು. ಯಾವಾಗ SIT ರಚನೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡ್ತೋ ಅವಾಗ ನಾವು ಓಕೆ ಮಾಡೋಣ ಸರಿ ಅಂತಾನೆ ಹೇಳಿದ್ದು. ಆದ್ರೆ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಿ ಆ ಕಂಪ್ಲೇನೆಂಟ್ ನ ಕರೆಕ್ಟ್ ಆಗಿ ಕ್ವೆಶ್ಚನ್ ಮಾಡಿ ಇದನ್ನ ರಚನೆ ಮಾಡಿರತ್ತೆ ಅಂತ ನಮಗೊಂದು ಭರವಸೆ ಇತ್ತು ಆವಾಗ. ಆದ್ರೆ ಅದಾದ ನಂತರ ಏನೇನ್ ಹಾಕೊಂಡ್ ಬಂದಿದ್ಯೋ. ಪ್ಲಸ್ ಇವತ್ತು ಇದು 2023 ಅಲ್ಲ, ಇದು 2025. ಯಾಕೆ ಅಂದ್ರೆ 25ನಲ್ಲಿ ಅದೇನು AI ಯೂಸ್ ಮಾಡಿದ್ರು, ಅದೇನ್ ಟೆಕ್ನಾಲಜಿ ಯೂಸ್ ಮಾಡಿದ್ರು, ಒಂದು ನಿಮಿಷ ನಾವು ಹೊರಗಡೆ ಬಂದು ನೋಡ್ಬೇಕಾಗಿದೆ. ನಮ್ಮ ಸ್ಟೇಟ್ ಕಾನ್ಶಿಯಸ್ನೆಸ್ ಗೆ ಒಂದು ಟ್ರಾಮಾ ತರ ಆಗಿದೆ ಇದು.
ಸರ್ಕಾರ ಏನ್ ಮಾಡ್ತಾ ಇತ್ತು ಇಷ್ಟು ದಿವಸ? ಇಷ್ಟು ಫಜೀತಿ ಆಗೋದಿಕ್ ಬಿಟ್ಟಿರೋದೇ ಸಿದ್ದರಾಮಯ್ಯನವ್ರ ಸರ್ಕಾರ. ಅವ್ರ ಹಿಂದೆ ಇರುವಂತಹ ಎಡಪಂಥಿ ಆರ್ಗನೈಸೇಷನ್ ನಾನು ಹೇಳಿಲ್ಲ, ದಿನೇಶ್ ಗುಂಡೂರಾವ್ ಅವರೇ ಹೇಳಿ. ಕಾರ್ಯಕ್ರಮ ಪ್ರಾರಂಭದಲ್ಲೂ ಅದೇ ಮಾತು ಹೇಳಿದೆ, ಮತ್ತೆ 100 ಸತಿ ಹೇಳಿದೀನಿ, ಈಗಲೂ ಹೇಳ್ತಿದ್ದೀನಿ. ದಿನೇಶ್ ಅವರೇ, ಸೌಜನ್ಯ ನ್ಯಾಯ ಕೊಡಿಸಬೇಕು ಅನ್ನೋದೇ ಎಲ್ಲರ ನಿಲುವು, ನನ್ನದು ಕೂಡ ವೈಯಕ್ತಿಕವಾಗಿ. ನೀವು ದಿನೇಶ್ ಆದ್ರ ಸರ್, ನೀವು ದಿನೇಶ್ ಆದ್ರ, ನಿಮ್ಮ ಪ್ರಶ್ನೆ ಬರೋ ತನಕ ನಿಮ್ ಮೈಕ್ ಆಫ್ ಇರತ್ತೆ, ಇವ್ರಿಗೆ ಪ್ರಶ್ನೆ ಬರೋ ತನಕ ಇವ್ರ ಮೈಕ್ ಆಫ್ ಇರತ್ತೆ. ದಿನೇಶ್ ಅವರು ಅವರೇ, ಸುಪ್ರೀಂ ಕೋರ್ಟ್ಗೆ ಇವಾಗ SIT ಇಲ್ಲಿರುವ ಪ್ರದೀಪ್ ಅವರು ವಕೀಲರೇ ಹೇಳಿರೋದು. ದಿನೇಶ್ ಅವ್ರನ್ನ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ, ದಿನೇಶ್ ಅವ್ರನ್ನ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ. ನಾನು ಪ್ರಶ್ನೆ ಕೇಳ್ತಾ ಇರೋದು ದಿನೇಶ್ ಅವರನ್ನ, ದಿನೇಶ್ ಅವರೇ, ಇಲ್ಲಿರುವ ಹಿರಿಯ ವಕೀಲರಾದ ಬಿಡಿ, ಡೋಂಟ್ ಎಂಟರ್ಟೈನ್. ದಿನೇಶ್ ಅವರೇ, ಪ್ರದೀಪ್ ಸರ್ ಏನೇ ಅವರ ಅನುಭವದ ಆಧಾರದ ಮೇಲೆ ಹೇಳಿದ ಹಾಗೆ SITಗೆ ಸೌಜನ್ಯ ತನಿಖೆ ಮಾಡ್ಲಿಕ್ಕೆ ಸದ್ಯಕ್ಕೆ ಪವರ್ ಇಲ್ಲ, SITಗೆ ಪವರ್ ಇಲ್ಲ. ಪ್ರದೀಪ್ ಅವರೇ ಹೇಳಿದ ಹಾಗೆ, ಒಂದ್ ನಿಮಿಷ, ನಾನು ದಿನೇಶ್ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ, ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಇದೆ, ನಿಮ್ಮೆಲ್ಲರ ಗಂಟ್ಲಿಗೆ ಸ್ವಲ್ಪ ರೆಸ್ಟ್ ಸಿಗ್ಲಿ ಅನ್ನೋ ಕಾಳಜಿಯಿಂದ. ದಿನೇಶ್ ಅವರೇ, ಪ್ರದೀಪ್ ಅವರು ಹಿರಿಯ ವಕೀಲರಾದ ಪ್ರದೀಪ್ ಅವರೇ ಹೇಳಿದ ಹಾಗೆ SITಗೆ ಸದ್ಯಕ್ಕೆ ಅವಕಾಶ ಇಲ್ಲ ಸೌಜನ್ಯ ಪ್ರಕರಣದ ತನಿಖೆಯನ್ನ ನಡೆಸಲಿಕ್ಕೆ. ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ, ನಾನು ಒಬ್ಬ ಹೆಣ್ಣು ಮಗಳಾಗಿ, ಯಾರ ಪರ ಅಂತ ಕೇಳ್ತಿದ್ರಲ್ಲ, ಸೌಜನ್ಯ ಪರವಾದ ಹೆಣ್ಣು ಮಗಳಾಗಿ ನಾನು ಕೇಳ್ಕೊಳ್ತಿದ್ದೀನಿ, ದಯಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸರ್. ಮಟ್ಟಣ್ಣನವರ ಬಳಿ ಇರುವ ಮೊಬೈಲ್ನ ಸಾಕ್ಷ್ಯಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೇಳಿ. ದಿನೇಶ್ ಅವಕಾಶವೇ ಇಲ್ಲ ಅಂತ ಹೇಳ್ಬೇಡಿ. ಸಾಕ್ಷಿಗಳ ಆಧಾರ ಇದ್ರೆ ಖಂಡಿತ SIT ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ತಯಾರಿದ್ದಾರೆ. ಅದಕ್ಕೂ ಕೂಡ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. SIT ಅವ್ರ ಜೊತೆ ಅವಕಾಶಕ್ಕಾಗಿ ಕೇಳ್ತಾ ಇದ್ದೇವೆ. ಅವರೊಂದು ಮಾತನ್ನು ಹೇಳಿದ್ದಾರೆ, ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಆ ನಂತರ ಸರ್ಕಾರ ಅವಕಾಶ ಕೊಟ್ಟರೆ ನಾವು ಈ ತನಿಖೆಯನ್ನು ಕೂಡ ಮಾಡ್ತೇವೆ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ಆ ಭರವಸೆಯಲ್ಲೇ ಕೂಡ ನಾವಿದ್ದೇವೆ. SIT ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೊನೆ ಹತ್ರ ಸುಪ್ರೀಂ ಕೋರ್ಟ್, ಅದು ಖಂಡಿತ ಹೋಗ್ತೇವೆ. ನಾವು ಸೌಜನ್ಯಗಳಿಗೆ ನ್ಯಾಯ ಸಿಗುವ ದೃಷ್ಟಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ. ಸುಪ್ರೀಂ ಕೋರ್ಟ್ ಖಂಡಿತ ಹೋಗ್ತೇವೆ, ಖಂಡಿತ ಹೋಗ್ತೇವೆ. ಸುಪ್ರೀಂ ಕೋರ್ಟಿಗೂ ಹೋಗ್ತೇವೆ, ಹೋಗುವಂತ ತಯಾರಿಗಳು ನಡೆದಿದೆ. ಸರ್ಕಾರದ ಪ್ರತಿನಿಧಿಗಳು ನಮ್ಮ ಪ್ಯಾನಲ್ ನಲ್ಲಿ ಇಲ್ಲ. ಅದೆಲ್ಲಕ್ಕಿಂತ ನಮ್ಮ ಒಂದೇ ಒಂದು ಪ್ರಶ್ನೆ ಏನ್ ಕೇಳಿದ್ರೆ, ನೈತಿಕತೆ ಇರುವ ಬಿಜೆಪಿ ಅವರು ಮಾತಾಡ್ತಿದ್ದಾರಲ್ಲ, ಇದೆಲ್ಲ ತನಿಖೆಗೆ ಇಷ್ಟು ಕೋಟಿಗಟ್ಟಲೆ ಹಣ ವ್ಯಯ ಮಾಡ್ತಿದ್ದಾರಂತ. ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಎಷ್ಟು SITಗಳನ್ನು ಬೇರೆ ಬೇರೆ ಕಾರಣಗಳಿಗೆ ರಚನೆ ಮಾಡಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ರಾಜಕೀಯಕ್ಕೆ ಹೋಗೋಕೆ ಮುಂಚೆ ದಿನೇಶ್ ಸರ್, ಒಂದ್ ನಿಮಿಷ, ನಿಮ್ಮಿಂದ ಬಹಳ ಮುಖ್ಯವಾದ ಒಂದು ಮಾಹಿತಿ ಬೇಕು. ಈಗ ನಾನು ನಿಮ್ಮಷ್ಟು ಅಧ್ಯಯನ ಮಾಡಿಲ್ಲ ಸೌಜನ್ಯ ಪ್ರಕರಣದಲ್ಲಿ, ನಾನು ಅಧ್ಯಯನ ಮಾಡಿರೋದು ಕಮ್ಮಿ. ಇಲ್ಲ ದಿನೇಶ್ ಸರ್, ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ದಿನೇಶ್ ಸರ್, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸೌಜನ್ಯ ಹೋರಾಟದಲ್ಲಿ ಆಕೆಗೆ ಸಂಬಂಧಪಟ್ಟ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ಕೂಡ ನೀವು ಓದಿದ್ದೀರಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಈ ಪ್ರಶ್ನೆ ಕೇಳ್ತಿದ್ದೀನಿ. ಹೈಕೋರ್ಟ್ ನ ತೀರ್ಪು ಬಂದ ನಂತರದಲ್ಲಿ, ಹೈಕೋರ್ಟ್ ನಲ್ಲಿ ಸಂತೋಷ್ ರಾವ್ ಪರವಾಗಿ ಹೆಚ್ಚಿನ ಸಾಕ್ಷ್ಯಗಳಿಲ್ಲ ಅನ್ನೋ ಕಾರಣಕ್ಕೆ ಆತನನ್ನ ಆಚೆ ಬಿಟ್ಟ ನಂತರದಲ್ಲಿ ಇದನ್ನ ಕಾನೂನಾತ್ಮಕವಾಗಿ ಹೋರಾಟ ಮುಂದುವರಿಸಲಿಕ್ಕೆ ಅವಕಾಶ ಇರೋದು ಯಾರಿಗೆ? ನಿಮಗೆ ಗಮನ ಬಂದ ಹಾಗೆ ಇದನ್ನ ಮತ್ತೆ ಅಪೀಲ್ ಮಾಡುವಂತಹ ರೈಟ್ಸ್ ಇರೋದು ಯಾರಿಗೆ? ಸರ್ಕಾರಕ್ಕ. ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಅವಕಾಶ ಇರೋದು ಸರ್ಕಾರಕ್ಕ, ಸೌಜನ್ಯ ಕುಟುಂಬಸ್ಥರಿಗ? ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇರುವುದು ಸೌಜನ್ಯಗಳಿಗೆ, ಸೌಜನ್ಯ ಮನೆಯವರಿಗೆ. ಸರ್ಕಾರ ಹೋಗಬಹುದಾ? ಸರ್ಕಾರ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸರ್ಕಾರ ಕೇಳಿ, ಸರ್ಕಾರ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸರ್ಕಾರ ಇದು ತಿರ್ಚ್ತಾ ಇರೋದು ನಾನಲ್ಲ, ಸೌಜನ್ಯ ಹೋರಾಟಗಾರರು. ಕೇಳಿಸ್ಕೊಳ್ಳಿ, ಸೌಜನ್ಯ, ಅರೆ ಯಾಕೆ ಕೇಳ್ತೀರಾ ಸರ್? ಪ್ರದೀಪ್ ಸರ್, ಸೌಜನ್ಯ ವಿಚಾರದಲ್ಲಿ ಸೌಜನ್ಯ ಒಂದ್ ನಿಮಿಷ ಆಯ್ತಾ ಕೀರ್ತಿ ಅವರೇ ಇರಿ. ಈ ಕೇಸಲ್ಲಿ ನನಗಿಂತ ನಿಮಗಿಂತ ಪ್ರದೀಪ್ ಸರ್ ಮಿಸ್ಲೀಡ್ ನಾನ್ ಮಾಡ್ತಿಲ್ಲ, ಹೇಳ್ತಿರೋ ದಿನೇಶ್ ಅವರು ಸೌಜನ್ಯ ಪರ
ಹೇಳ್ತೀರಾ? ಏನಂತ ಇದೆ ಸರ್ಕಾರ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಅದರ್ಸ್ ಅಂತ ಇರೋದು. ಆಯ್ತಾ? ಸ್ಟೇಟ್ ಆಫ್ ಕರ್ನಾಟಕ ಯಾರು ಹೋಗ್ಬೇಕು? ಆಯ್ತಾ ಸರ್? ಸರ್ಕಾರ ಹೋಗ್ಬೇಕು. ಆಯ್ತಾ ಸರ್? ಮತ್ತೆ? ಆಯ್ತಾ? ನಾನು ಸರ್ಕಾರ ಹೋಗ್ಬೇಕಾ ಅಥವಾ ಸೌಜನ್ಯ ಹೋರಾಟಗಾರ ಹೋಗ್ಬೇಕು, ಹೋಗ್ಬಹುದು. ಹಣ ಕೇಳಿಸ್ಕೊಂಡ್ಬಿಡೋಣ, ಹಣ ಕೇಳಿಸ್ಕೊಂಡ್ಬಿಡೋಣ. ಐ ರಿಕ್ವೆಸ್ಟ್ ಯು ಕೇಳಿಸ್ಕೊಂಡ್ಬಿಡೋಣ. ನಾನ್ ಪ್ರಶ್ನೆ ಕೇಳಿದ್ದು ದಿನೇಶ್ ಅವ್ರಿಗೆ. ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ನಿಮಗಿಂತ ಹಕ್ಕು ಅವರಿಗಿದೆ, ನಿಮಗಿಂತ ಹಕ್ಕು ಅವರಿಗಿದೆ. ಯಾಕಂದ್ರೆ ನೀವು ಹೋರಾಟ ಮಾಡಿಲ್ಲ, ನೀವು ಹೋರಾಟ ಮಾಡಿಲ್ಲ. ಮನೆ ಮಠ ಹೆಂಡತಿ ಸಂಸಾರ ಬಿಟ್ಟು ಸೌಜನ್ಯಗೋಸ್ಕರ ಹೋರಾಟ ಮಾಡಿರೋದು ದಿನೇಶ್ ಅವರು. ದಿನೇಶ್ ಅವರು ನಾನು ಅದಕ್ಕೆ ಗೌರವ ಕೊಟ್ಟು ದಿನೇಶ್ ಅವ್ರಿಗೆ ಕೇಳ್ತಿದ್ದೀನಿ, ಮತ್ತೊಮ್ಮೆ ಕೇಳ್ತಿದ್ದೀನಿ. ದಿನೇಶ್ ಅವರೇ, ನಿಮಗೆ ನಿಮ್ಮ ವಕೀಲರು ಅಂದ್ರೆ ಸೌಜನ್ಯ ಪರ ವಕೀಲರು ಕೊಟ್ಟ ಮಾಹಿತಿಯ ಪ್ರಕಾರ ಸೌಜನ್ಯ ಪ್ರಕರಣಕ್ಕೆ ಅಪೀಲ್ ಹೋಗುವ ಅಧಿಕಾರ ಯಾರಿಗಿದೆ? ನನ್ಗೆ 2 ನಿಮಿಷ ಅವಕಾಶ ಕೊಡ್ಬೋದಲ್ಲ? ಪೂರ್ತಿ ನಿಮ್ಗೆ ಸರ್ ಅವಕಾಶ, ನೀವೇ ಹೇಳಿ. ಇಲ್ಲಿ ನೋಡಿ, ಸೌಜನ್ಯ ಹೈಕೋರ್ಟ್ಗೆ ಕೇಸು ಅಲ್ಲಿ ಡಿಬಿಟ್ ಆದಾಗ ಸುಪ್ರೀಂ ಕೋರ್ಟಿಗೆ ಹೋಗುವಂತ ಅವಕಾಶ ಇರುವಂತದ್ದು ಸೌಜನ್ಯ ಮನೆಯವರಿಗೆ, ಒಂದನೇದಾಗಿ. ಎರಡನೇದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಚರ್ಚೆ ಆಗಿ ಆ ದಾಖಲಾತಿಗಳನ್ನು ಸಂಗ್ರಹ ಮಾಡಿ ಅದು ಯಾವ ರೀತಿ ಹೋಗ್ಬೇಕು ಅನ್ನೋದು ಕೂಡ ಚರ್ಚೆಗಳು ಆಗಿದೆ. ಎರಡನೇದಾಗಿ. ಮೂರನೇದಾಗಿ ನಾನು ಕೇಳ್ತಾ ಇರೋದು, ಒಂದು ವೇಳೆ ಏನು ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗುವ ಸಂದರ್ಭದಲ್ಲಿ ಹೈಕೋರ್ಟ್ ಮಾನ್ಯ ನ್ಯಾಯಾಲಯ ಒಂದು ನಿರ್ದೇಶನ ಕೊಟ್ಟಿದೆ. ಏನ್ ಕೇಳಿದ್ರೆ, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಏನು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದೆ. 100%. ಒಂದು ವೇಳೆ ಆ ಪ್ರಕರಣ ಒಂದು ವೇಳೆ ಅಕ್ವಿಟಲ್ ಕಮಿಟಿ ಮುಖಾಂತರ ಆಗಿದ್ರೆ ಸೌಜನ್ಯ ಪ್ರಕರಣದ ಆರೋಪಿ ಯಾರು ಅನ್ನೋದು ಅಲ್ಲೇ ಗೊತ್ತಾಗ್ತಿತ್ತು. ಹೌದು, ಅಲ್ಲೇ ಗೊತ್ತಾಗ್ತಿತ್ತು. ಸರ್ಕಾರ ಕೂಡ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಅದು ಕೂಡ ಸರ್ಕಾರದ ಒಂದು ಲೂಸ್ ಬಾಲ್ಸ್. ಹಾಗಾಗಿ ನಾವು ಸೌಜನ್ಯ ಹೋರಾಟಗಾರರಿದ್ದಾರೆ, ಅವ್ರ ಮನೆಯವರು ಏನಿದ್ದಾರೆ, ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಬದ್ಧರಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳು ಕೂಡ ಆಗಿದೆ. ಆದ್ರೆ ಈ ಮಧ್ಯೆ SITಯಲ್ಲಿ ಏನೋ ಒಂದು ಆಶಾದಾಯಕ ಭಾವನೆ ಇದೆ, ಏನೋ ತನಿಖೆ ಮಾಡ್ಲಿಕ್ಕೆ ಸರ್ಕಾರ ಆದೇಶ ಕೊಟ್ರೆ ಅನ್ನೋ ಕಾರಣಕ್ಕಾಗಿ ಕಾಯ್ತಾ ಇದ್ದೇವೆ. ಒಂದು ವೇಳೆ SITಯಲ್ಲಿ ತನಿಖೆ ಆಗದೆ ಇದ್ದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾಯ ತಗೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ. ಸೌಜನ್ಯ ಹೋರಾಟಗಾರ ಸರ್, ಇವಾಗ ನಾನ್ ನಿಮಗೆ ಪ್ರಶ್ನೆ ಕೇಳಿದ್ನಲ್ಲ, ಸೌಜನ್ಯ ಪರವಾಗಿ ಅಪೀಲ್ ಹೋಗ್ಲಿಕ್ಕೆ ಯಾರಿಗೆ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಯಾರಿಗೆ ಅವಕಾಶ ಇದೆ ಅಂತ ಹೇಳಿ, ಇದರಲ್ಲಿ ನಾನೇನಾದ್ರೂ ಮಿಸ್ಲೀಡ್ ಮಾಡ್ತಿದ್ದೀನಿ ಅಂತ ಸೌಜನ್ಯ ಹೋರಾಟಗಾರರಾದ ತಮಗ ಅನಿಸ್ತಾ ಸರ್? ನನ್ನ ಪ್ರಶ್ನೆ ಸಿಂಪಲ್ ಇತ್ತು. ಈ ಅಪೀಲ್ ಹೋಗುವ ಅವಕಾಶ ಅಥವಾ ಹಕ್ಕಿರೋದು ಯಾರಿಗೆ ಅಂತ ಹೇಳಿ, ಇದರಲ್ಲಿ ಮಿಸ್ಲೀಡ್ ಮಾಡೋ ಪ್ರಯತ್ನ ಇದೆಯಾ? ದಿನೇಶ್ ಅವ್ರ ವಾಯ್ಸ್ ಮಾತ್ರ ಆನ್ ಇದೆ. ದಿನೇಶ್ ಅವ್ರ ವಾಯ್ಸ್ ಮಾತ್ರ ಆನ್ ಇದೆ. ಮಿಸ್ಲೀಡ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅವಕಾಶಗಳು ಸೌಜನ್ಯ ಮನೆಯವರಿಗಿದೆ, ಅದು ನಡೀತಾ ಇದೆ. ನಾನು ಕೇಳಿದ ಪ್ರಶ್ನೆ ಮಿಸ್ಲೀಡಿಂಗ್ ಆಗಿತ್ತಾ ಸರ್? ದಿನೇಶ್ ಅವರೇ, ನಾನು ಕೇಳಿದ ಪ್ರಕಾರ ನೀವು ಕಿರ್ಚಿದ್ರೆ ನೀವು ಕಿರ್ಚಿದ್ರೆ ನನ್ನ ಮೇಲೆ ಯಾವುದೇ ರೀತಿ ಪರಿಣಾಮ. ಐ ಆಮ್ ನಾಟ್ ಯೀಲ್ಡಿಂಗ್ ಟು ದಿಸ್. ಐ ಆಮ್ ನಾಟ್ ಯೀಲ್ಡಿಂಗ್ ಟು ದಿಸ್. ದಿನೇಶ್ ಅವರೇ ಪ್ಲೀಸ್, ಹ್ಯಾಪಿಲಿ ಸರ್, ಥ್ಯಾಂಕ್ ಯು ಸೋ ಮಚ್. ದಿನೇಶ್ ಅವರೇ, ನಾನು ಕೇಳಿದ ಪ್ರಶ್ನೆಯಲ್ಲಿ ನಿಮಗೆ ಎಲ್ಲಾದ್ರೂ ಅನ್ನಿಸ್ತಾ ನಾನು ಮಿಸ್ಲೀಡಿಂಗ್ ಆಗಿ ನಿಮಗೆ ತಪ್ಪು ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ತಾ? ಅಲ್ಲ, ಮಿಸ್ಲೀಡಿಂಗ್ ಅಂತ ನಾನು ಹೇಳೋದಿಲ್ಲ. ಆದ್ರೆ ಸರ್ಕಾರಕ್ಕೆ ಅವಕಾಶ ಇದ್ದಿತ್ತು. ಯಾಕೆ ಕೇಳಿದ್ರೆ, ಸರ್ಕಾರದ ಪರವಾಗಿ ಕೋರ್ಟ್ ಆದೇಶ ಮಾಡಿದೆ ಸೌಜನ್ಯಳಿಗೆ ಸೌಜನ್ಯಳಿಗೂ ಸಂಬಂಧ ಇಲ್ಲ, ಅವನು ನಿರಪರಾಧಿ ಅಂತ. ಆ ಕಾರಣಕ್ಕಾಗಿ ಸರ್ಕಾರ ವಾಪಸ್ಸು ಮರು ತನಿಖೆ ಕೊಡ್ಲಿಕ್ಕೆ ಅವಕಾಶ ಇದ್ದಿತ್ತು, ಅಥವಾ ಅಪೀಲ್ ಮಾಡ್ಲಿಕ್ಕೂ ಸರ್ಕಾರಕ್ಕೆ ಅವಕಾಶ ಇತ್ತು ಮರು ತನಿಖೆಗೆ. ಆದ್ರೆ ಮರು ತನಿಖೆಗೆ ಯಾವ ರೀತಿ ಕೊಡ್ತಂತ ಹೇಳಿದ್ರೆ, ಸಂತೋಷ್ ರಾವ್ ಅವನ ಮೇಲೆ ಮರು ತನಿಖೆ ಆಗ್ಬೇಕು ಅನ್ನೋದನ್ನ ಸರ್ಕಾರ ಕೊಟ್ಟಿದೆ. ಅದನ್ನ ನಾವು ವಿರೋಧಿಸಿದ್ದೇವೆ. ಮರು ತನಿಖೆ ಅನ್ನೋದು ವಾಪಸ್ ಹೊಸ ಟ್ರಯಲ್ ಆಗ್ಬೇಕಿತ್ತು, ಅದು ಯಾರು ಆರೋಪಿಗಳಿದ್ದಾರೆ ಅನ್ನೋದು. ಆದ್ರೆ ಸಂತೋಷ್ ರಾವ್ ಆರೋಪಿ ಅನ್ನೋದ್ರ ಬಗ್ಗೆ ಮರು ತನಿಖೆಗೆ ಕೇಳಿದೆ CBI. ಅದನ್ನು ನಾವು ವಿರೋಧ ಮಾಡ್ತಿದ್ದೇವೆ. ಸರ್ಕಾರ ಕೊಡ್ಲಿಕ್ಕೆ ಈಗಲೂ ಅವಕಾಶ ಇದೆ, ಸರ್ಕಾರಕ್ಕೂ ಅವಕಾಶ ಇದೆ, CBIಗೂ ಕೂಡ ಅವಕಾಶ ಇದೆ ಮರು ತನಿಖೆ ಹೋಗ್ಲಿಕ್ಕೆ. ಕೀರ್ತಿ ಅವ್ರಿಗೆ ಪ್ರಶ್ನೆ ಕೇಳೋಕ್ ಮುಂಚೆ ಪ್ರದೀಪ್ ಕುಮಾರ್ ಅವರು ನಮ್ ಡಿಬೇಟ್ ಇಂದ ಎದ್ದು ಹೋಗಿದ್ದಾರೆ. ನಾನು ಕ್ಲಿಯರ್ ಆಗಿ ಇದು ಡಿಜಿಟಲ್ ಕೂಡ ಇರುತ್ತೆ, ಯಾರಿಗೆ ಅನುಮಾನ ಇದೆ ಅದನ್ನ ಮತ್ತೆ ತಿರುಗಿಸಿ ಮುರುಗಿಸಿ ನೋಡಬಹುದು. ನಾನು ಕೇಳಿದ ಪ್ರಶ್ನೆ ಸಿಂಪಲ್ ಇತ್ತು. ಸಂತೋಷ್ ರಾವ್ ಅವರ ಮಂಪರು ಪರೀಕ್ಷೆಯನ್ನ ಯಾಕೆ ಯಾರು ಕೇಳಲಿಲ್ಲ? ಕೇಳೋಕ್ ಅವಕಾಶ ಇತ್ತು. ಈಗ ಹೇಗೆ ಚಿನ್ನಯ್ಯನ ಮಂಪರು ಪರೀಕ್ಷೆ ಕೇಳ್ತಿದ್ದಾರೆ ಹಾಗೇನೆ ಕೇಳಿ, ಅದನ್ನ ಕೊಡಬೇಕು ಬೇಡವೋ ಕೋರ್ಟ್. ಸರ್, ಒಂದ್ ನಿಮಿಷ ದಿನೇಶ್ ಸರ್, ಒಂದೇ ನಿಮಿಷ. ನಾನು ನನ್ನ ಆಡಿಯನ್ಸ್ ಜೊತೆ ಮಾತಾಡ್ತಿದ್ದೀನಿ, ನಮ್ಮ ವೀಕ್ಷಕರ ಜೊತೆ ಮಾತನಾಡ್ತಿದ್ದೀನಿ. ಮಂಪರು ಪರೀಕ್ಷೆಗೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದನ್ನ ಮಂಪರು ಪರೀಕ್ಷೆಗೆ ಒಳಪಡುವ ವ್ಯಕ್ತಿ ಜೊತೆಗೆ ನ್ಯಾಯಾಲಯಗಳು ತೀರ್ಮಾನ ಮಾಡುತ್ತೆ. ಆದ್ರೆ ಕೇಳುವ ಅವಕಾಶ ಈಗ ಹೇಗೆ ಕುಸುಮಾವತಿಯವರಿಗಿದೆಯೋ ಆಗ್ಲೂ ಕೂಡ ಕುಸುಮಾವತಿಯವರಿಗಿತ್ತು,
ಯಾವಾಗ ಸಂತೋಷ್ ರಾವ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲೂ ಕೂಡ ಸೌಜನ್ಯ ಹೋರಾಟಗಾರರಿಗಿತ್ತು. ಯಾಕೆ ಕೇಳಲಿಲ್ಲ ಅನ್ನೋ ಪ್ರಶ್ನೆ ಕೇಳಿದೆ. ಅದಕ್ಕೆ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಚಿನ್ನಯ್ಯ ಆಗಿರ್ಲೇ ಇಲ್ಲ ಅಂತ ಹೇಳಿ ಕಿರ್ಚಾಡಿದ್ರು. ನಾನು ಸಮಾಧಾನ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಎರಡನೆಯದ್ದು ಬಹಳ ಸಿಂಪಲ್ ಪ್ರಶ್ನೆ. ಹೋರಾಟಗಾರರಾದ ದಿನೇಶ್ ಅವರಿಗೆ ಬಹಳ ಜ್ಞಾನ ಇದೆ, ಯಾಕಂದ್ರೆ ತಿಳ್ಕೊಂಡಿದ್ದಾರೆ ಅವರು. ಹೀಗಾಗಿ ಸೌಜನ್ಯ ಪರವಾಗಿ ಅಪೀಲ್ ಹೋಗುವ ಹಕ್ಕಿರೋದು ಯಾರಿಗೆ, ಗೌರ್ಮೆಂಟ್ಗ ಅಥವಾ ಫ್ಯಾಮಿಲಿಗ ಅಂತ ಹೇಳಿ ಸಿಂಪಲ್ ಪ್ರಶ್ನೆ ಕೇಳಿದೆ. ಇದನ್ನ ಮಿಸ್ಲೀಡ್ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ನಾನು ಕೇಳಿದ ಪ್ರಶ್ನೆ ಅದಕ್ಕೆ ದಿನೇಶ್ ಅವರೇ ಒಪ್ಕೊಂಡ್ರು, ನೀವು ಮಿಸ್ಲೀಡ್ ಮಾಡ್ತಿಲ್ಲ, ಪ್ರಶ್ನೆ ಕೇಳ್ತಿದ್ದೀರಿ ಅಂತ ಹೇಳಿ. ಹೀಗಾಗಿ ಸುಳ್ಳು ಆರೋಪವನ್ನ ಹೊರಿಸಿ ವೈಯಕ್ತಿಕವಾಗಿ ಸ್ಮಿತಾ ಒಪಿನಿಯನ್ ಏನೋ, ವೈಯಕ್ತಿಕವಾಗಿ ಸ್ಮಿತಾ ಒನ್ ಸೈಡೆಡ್ ಹೀಗಂದ್ರೆ ಸೌಜನ್ಯ ನ್ಯಾಯ ಸಿಗೋದಿಲ್ಲ. ಒಬ್ಬ ಸ್ಮಿತಾನೋ ಒಂದು ರಿಪಬ್ಲಿಕ್ ಕನ್ನಡವನ್ನೋ ನೀವು ಕಮೆಂಟ್ ನಲ್ಲೋ ಹೀಗೆ ಒಂದು ಡಿಬೇಟ್ ನಲ್ಲೋ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಸೌಜನ್ಯ ನ್ಯಾಯ ಸಿಗೋದಿಲ್ಲ. ಈಗಲೂ ಹೇಳ್ತಿದ್ದೀವಿ, ರಿಪಬ್ಲಿಕ್ ಕನ್ನಡ ಸೌಜನ್ಯ ನ್ಯಾಯದ ಪರ. ಸೌಜನ್ಯ ಸೇರಿದಂತೆ ಯಾವುದೇ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ರು ಕೂಡ ಅವರ ಪರವಾಗೇ ನಿಲ್ಲುತ್ತೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಕೀರ್ತಿ ಅವರೇ ಮುಂದುವರಿಸಿ. ಕ್ಲಾರಿಟಿ. ಈಗ ಸರ್ಕಾರ ಹೋಗಬೇಕು ಅಂತ ಅವ್ರು ಹೇಳ್ತಾರೆ. ನಾನು ಹೇಳಿದೆ ಅವ್ರ ಫ್ಯಾಮಿಲಿ ಫಸ್ಟ್ ಹಕ್ಕ್ರಿ, ಹೋಗ್ರಿ ನೀವು ಅಂತ. ಅಟ್ ದ ಸೇಮ್ ಟೈಮ್ ನೆನಪಿರ್ಲಿ, ವರ್ಡಿಕ್ಟ್ ಆದ್ಮೇಲೆ ಇದು ಅಲ್ಲಲ್ಲಿ ಪ್ರತಿಭಟನೆಗಳು, ಅಲ್ಲಲ್ಲಿ ಗಲಾಟೆ, ಚರ್ಚೆಗಳು ನಡೀತಾ ಇದ್ದಾಗ ಸುಳ್ಯದ ಒಂದು ಹಿಂದೂ ಸಂಘಟನೆ ಕೋರ್ಟ್ಗೆ ಹೋಯ್ತು, ಹೈಕೋರ್ಟ್ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತು, ಸೌಜನ್ಯ ಕೇಸ್ನ ಮರು ತನಿಖೆ ಆಗಬೇಕು ಅಂತ. ಅವಾಗ ಕೋರ್ಟ್ ಹೇಳ್ತು, ಈ ಪ್ರಕರಣದಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಕ್ ಬರಲ್ಲ, ಅವ್ರ ತಂದೆ ಅಥವಾ ಅವ್ರ ತಾಯಿ ಹಾಕಬೇಕು ಅಂತ ಆಯ್ತು. ಹಾಗೆ ಅವರು ಅದು ರಿಜೆಕ್ಟ್ ಆದ್ಮೇಲೆ ಇವ್ರ ತಂದೆ ತಾಯಿ ಮೇಲೆ ಪ್ರೆಷರ್ ಜಾಸ್ತಿ ಆಯ್ತು. ಕೋರ್ಟ್ಗೆ ಹೋಗಬೇಕಾದ ಪರಿಸ್ಥಿತಿ, ಅಂದ್ರೆ ರೀಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನುವ ಕಾರಣಕ್ಕೆ. ಅವಾಗ ಚಂದಪ್ಪ ಗೌಡರು ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ. ಯಾರು? ಸೌಜನ್ಯ ತಂದೆ ಚಂದಪ್ಪ ಗೌಡರು ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಅವರೇ ಹೋಗ್ಬೇಕಾಗಿದ್ದು, ಅವರೇ ಹೋಗಿದ್ದು. ಸೊ ಅಲ್ಲೂ ರಿಜೆಕ್ಟ್ ಆಗುತ್ತೆ, ಯಾಕಂದ್ರೆ ಪೂರಕ ಸಾಕ್ಷಿಗಳು ಅಥವಾ ಅದಕ್ಕೆ ಅಡಿಷನಲ್ ಏನಾದ್ರು ಇರ್ಬೇಕಲ್ಲ. ಬಟ್ ಇವಾಗ ಏನ್ ಕಾನ್ಫಿಡೆನ್ಸ್ ನಮ್ಗೆ ಅಂತಂದ್ರೆ, ಯಾಕೆ ಈ ಸಲ ನ್ಯಾಯ ಸಿಗುತ್ತೆ ಅಂತಂದ್ರೆ, ಈ ಸಲ ತುಂಬಾ ಸಾಕ್ಷಿಗಳಿದೆ. ಕರೆಕ್ಟ್. ಚಿನ್ನಯ್ಯ ಇದ್ದಾರೆ, ಚಿನ್ನಯ್ಯ ಸಾಕ್ಷಿ ಇದೆ, ಮಟ್ಟಣ್ಣನವರ ಮೊಬೈಲ್ ಅಲ್ಲಿ ಇದೆ, ಆಮೇಲೆ ದೆಹಲಿ ಪೊಲೀಸರು ದಂಗಾದ ವಿಡಿಯೋಸ್ ಇದೆ, ಆಮೇಲೆ ಅವಳನ್ನ ಹೊತ್ತುಕೊಂಡು ಹೋಗುವವರನ್ನ ನೋಡಿದವರು ಇದ್ದಾರೆ. ಸೊ ಹಾಗಾಗಿ ಈ ಸಲ ನನ್ನ ಪ್ರಕಾರ ಸೌಜನ್ಯಗೊಂದು ತಾರ್ಕಿಕವಾಗಿ ನ್ಯಾಯ ಸಿಕ್ಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ. ಸುರ್ಭಿ ಅವರೇ, ನಾನು ಇದನ್ನ ನೀವು ಬಿಜೆಪಿ ಪ್ಯಾನಲಿಸ್ಟ್ ಅನ್ನೋ ಕಾರಣಕ್ಕಲ್ಲ, ಒಬ್ಬ ಹೆಣ್ಣುಮಗಳು ಅನ್ನೋ ಕಾರಣಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ. ನೋಡಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ 12 ವರ್ಷದಿಂದ ಹೇಳ್ಕೊಂಡು ಬಂದವರು ನ್ಯಾಯ ಇದುವರೆಗೂ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರೆಷರು ಅಂತಿದ್ದಾರೆ. ಇದೀಗ ಅವ್ರು ಹೇಳ್ದಾಗೇನೆ SIT ಕೂಡ ರಚನೆ ಆಗಿದೆ. ಅವರೇ ಹೇಳಿದ ಅಧಿಕಾರಿಗಳ ಅಂಡರ್ನಲ್ಲಿ ಈಗಲಾದ್ರೂ ನ್ಯಾಯ ಸಿಗಬೇಕಲ್ಲ. ಇನ್ನೂ ಕೂಡ ಅವ್ರ ಒತ್ತಡ, ಅವ್ರ ಪ್ರಭಾವ ಅಂತಂದ್ರೆ ಇರೋ ಒಂದೇ ಸೊಲ್ಯೂಷನ್ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಹೋಗದೆ ಹೋದ್ರೆ ನಾವಾಗ ಭಾವಿಸಬೇಕಾಗತ್ತೆ, ಬೇಕಾಗಿರೋದು ನ್ಯಾಯ ಅಲ್ಲ, ಬದಲಾಗಿ ಇದನ್ನ ಕೀಪ್ ಆನ್ ಗೋಯಿಂಗ್ ಅನ್ನೋ ರೀತಿಯಲ್ಲೇ ಬೇಕು ಅಂತ ಹೇಳಿ ಅನ್ಕೊಂಡ್ ಬಿಡ್ಬೇಕಾಗುತ್ತೆ. ಒಬ್ಬ ಹೆಣ್ಣು ಮಗಳಾಗಿ ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ? ಅಲ್ಲ, ಇದು ಒಂದು ಪೇನ್ಫುಲ್ ರಿಯಾಲಿಟಿ ನಮ್ಮ ದೇಶದಲ್ಲಿ. ಎಲ್ಲಾ ಕಡೆನೂ ಕೂಡ ಜಸ್ಟಿಸ್ ಟೇಕ್ಸ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂಡ್ ಅದರಲ್ಲಿ ಒಂದು ಅಪ್ಸ್ ಅಂಡ್ ಡೌನ್ಸ್ ಈ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಪ್ರಾಸೆಸ್ ನಾನು ಹೇಳ್ತಾ ಇರೋದು, ಯಾವ್ದು ಅದ್ರದ್ದು ರಿಸಲ್ಟ್ ಏನು ಅಂತ ಅಲ್ಲ. ಆ ಪ್ರಾಸೆಸ್ ಇರೋದು ಇಟ್ ಟೇಕ್ಸ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಹೈಕೋರ್ಟ್ ವರ್ಡಿಕ್ಟ್ ಆದ ನಂತರ CBI ಏನೋ ರಿಪೋರ್ಟ್ ಬಂತೋ, ಅದಾದ ನಂತರ ಆಕ್ಟ್ ಮಾಡೋದಕ್ಕೆ, ಮತ್ತೆ ಇವಾಗ್ಲೂ ಅವರು ಏನು ದಿನೇಶ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಸ್ವಲ್ಪ ಸಮಯ ತಗೊಳ್ತಾ ಇದೀವಿ, ಬಹುಶಃ ಎಲ್ಲ ಅವರು ದಾಖಲೆಗಳನ್ನ ಒಂದು ಒಟ್ಟಿಗೆ ಕೂಡಿಸಿ ಮತ್ತೆ ನೆಕ್ಸ್ಟ್ ಆರ್ಗ್ಯುಮೆಂಟ್ ಏನು ಅಂತ ನೋಡ್ಕೊಂಡು ಹೋಗೋದಕ್ಕೆ. ಬಟ್ ನನ್ನ ಪ್ರಕಾರವಾಗಿ ನೋಡಿ, ಇವತ್ತು ಸೌಜನ್ಯ ಅವ್ರ ತಾಯಿ ಹೋದಂತ ಸಂದರ್ಭದಲ್ಲಿ SIT ಕಚೇರಿಗೆ ಅವರಿಗೆ ಇಲ್ಲ, ಈ ಪ್ರಿವ್ಯೂನಲ್ಲಿ ಬರೋದಿಲ್ಲ ಸೌಜನ್ಯ ಕೇಸ್ ಅಂತ ಕ್ಲಿಯರ್ ಆಗಿ ಹೇಳಿರುವಂತದ್ದು. ಯಾಕೆಂದ್ರೆ ಇನ್ನೊಂದು ಬಾರಿ ಜ್ಞಾಪಕಕ್ಕೆ ನಮ್ಗೆಲ್ಲ ಬಹಳಷ್ಟು ಚೆನ್ನಾಗಿ ಗೊತ್ತಿರುವಂತದ್ದು, ಈ SIT ಫಾರ್ಮ್ ಆಗಿರೋದು ಆ ಕ್ಲೇಮ್ 100 ಬಾಡಿ ಎಲ್ಲ ಕಡೆ ನಾನು ಹೂತಿದ್ದೀನಿ ಅಂತ ಹೇಳಿರುವಂತಹ ಒಂದು ಚಿನ್ನಯ್ಯ ಅವರ ಕ್ಲೇಮ್ ಅನ್ನ ವೆರಿಫೈ ಮಾಡಿ ಅಥವಾ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ. ಹಾಗಾಗಿ ಸೌಜನ್ಯ ರಿಲೇಟೆಡ್ ಆಗಿರೋದ್ರು ಬಹಳಷ್ಟು ಜನ ಯುವಕರು ಯುವತಿಯರು ಹೋರಾಟ ಮಾಡ್ತಿರುವಂತಹ ಜಸ್ಟಿಸ್ಗೆ ಕೇಳ್ತಿರೋದು ಒಳ್ಳೇದು. ಯಾಕೆಂದ್ರೆ ಇಂತಹ ವಿಷಯಗಳನ್ನ ನಾವು ತಗೊಂಡ್ ಬಂದು ಮಾತಾಡ್ಲಿಲ್ಲ ಅಂದ್ರೆ ಅಂತಹ ಸೊಸೈಟಿಲಿ ಇರೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಆದ್ರೆ ಅದು ಹೋಗಬೇಕಾಗಿರೋದು ಸುಪ್ರೀಂ ಕೋರ್ಟ್ಗೆ ತಕ್ಷಣವಾಗಿ. ಹಾಗಾಗಿ ನಾನು ಇನ್ನೊಂದು ಬಾರಿ ನಿಮ್ಮ ವೀಕ್ಷಕರ ಮೂಲಕ ಅಪೀಲ್ ಮಾಡ್ಕೊಳ್ತೀನಿ, ಬಿಡಿ, ನೀವು ಸರ್ಕಾರ ನೋ ಸರ್ಕಾರ ಇವರು ಅವರು ಬಿಟ್ಟಾಕಿ, ನಿಮಗೆ ಬೇಕಾಗಿರುವಂತಹ ಜಸ್ಟಿಸ್ ಮತ್ತೆ ಹೇಳಿರುವಂತಹದ್ದು ಇಲ್ಲ, ಪ್ರೂಫ್ ನಮ್ಮ ಹತ್ರ ಇದೆ ಅಂತ. ಏನು ಆ ಪ್ರಾಬ್ಲಮ್ ಏನು? ನೀವು ಸುಪ್ರೀಂ ಕೋರ್ಟ್ ಹೋಗದೆ ಇರುವಂತದ್ದು ಆ ಪ್ರಾಬ್ಲಮ್ ಅನ್ನು ನಮ್ಮ ಜೊತೆಗೂ ಹಂಚಿಕೊಂಡ್ರೆ ನಾವು ಸಹಾಯ ಮಾಡೋದಕ್ಕೆ ತಯಾರು ಮಾಡ್ತೀವಿ. ಎಷ್ಟೊಂದು ಜನ ಕರ್ನಾಟಕದಾದ್ಯಂತ ಈ ಕೇಸ್ ಫಾಲೋ ಮಾಡಿರುವಂತವ್ರು ಲೀಗಲ್ ಎಕ್ಸ್ಪರ್ಟ್ಸ್ ಪ್ರೋ ಬೋನೋ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ನಾವು ಏನ್ ಮಾಡಬೇಕು ಹೇಳಿ ಮಾಡ್ತೀವಿ ಈ ವಿಷಯದ ಬಗ್ಗೆ. ಸರಿ, ಕೀರ್ತಿ ಅವರೇ, ಇವತ್ತು ಕುಸುಮಾವತಿ ಅವರು ಈ ಡಾಕ್ಯುಮೆಂಟ್ ಅನ್ನ ನಾನು ಪ್ರದೀಪ್ ಅವ್ರಿಗೂ ತೋರಿಸಲಿಕ್ಕೆ ಮುಂದಾದೆ. ಕ್ಲಿಪ್ಪಿಂಗ್ ತೋರಿಸಿ SIT ಕಚೇರಿ ಒಳಗೆ
ಹೋಗ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಂಗಾಗಿ ನಾವು ಆ ಕ್ಲಿಪ್ಪಿಂಗ್ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಇರ್ಲಿಲ್ಲ, ಎದ್ದು ಹೋದ್ರು. ಎನಿವೆ ಐ ಆಮ್ ನಾಟ್ ಸಾರಿ ಫಾರ್ ದಟ್. ಆದ್ರೆ ಈ ಕುಸುಮಾವತಿ ಅವರು ಕೊಟ್ಟಿರುವ ಈ ಮನವಿ ಅಥವಾ ದೂರಿನ ಪ್ರತಿಯಲ್ಲಿ ಒಂದ್ ಕಡೆ ಬರೀತಾರೆ, ಚಿನ್ನಯ್ಯನ ತನ್ನ ಸಂದರ್ಶನದಲ್ಲಿ ಹೇಳಿರುವ ಇನ್ನೊಂದು ಅಂಶ ಅಂದ್ರೆ ಸೌಜನ್ಯಾಳ ಮೃತದೇಹ ಸಿಕ್ಕ ಸ್ಥಳ ಮಣ್ಣಸಂಕ. ಆತನೇ ಹಲವಾರು ಹೆಣಗಳನ್ನ ಅಲ್ಲಿ ಹೂತ್ ಹಾಕಿರೋದಾಗಿ ಹೇಳಿದ್ದಾನೆ. ವಾಸ್ ಇಟ್ ಮಾರ್ಕ್ಡ್? ಈ 13-16 ಸ್ಥಳಗಳನ್ನ ಮಾರ್ಕ್ ಮಾಡಿದ್ನಲ್ಲ, ಈ ಮಣ್ಣಸಂಕದಲ್ಲಿ ಅನೇಕ ಹೆಣಗಳನ್ನ ಆತ ಹೂತ್ ಹಾಕಿದ್ನಲ್ಲ, ವಾಸ್ ಇಟ್ ಮಾರ್ಕ್? ನೋ, ನಾಟ್ ಮಾರ್ಕ್. ಅಲ್ಲಾಗಿಲ್ಲ, ಆ ಪ್ರದೇಶದಲ್ಲಿ ಆಗಿಲ್ಲ. ಇವ್ರು ಬಾಹುಬಲಿ ಬೆಟ್ಟದ ತನಕ ಬಂದ್ರೆ ಅಷ್ಟೇ ಬಿಟ್ರೆ ಆ ಜಾಗದಲ್ಲಿ ಮಾರ್ಕ್ ಆಗಿಲ್ಲ. ಸಿ, ನಾನು ಚಿನ್ನಯ್ಯನ ಪರ ಮಾತಾಡ್ತಿದ್ದೀನಿ ಅಂತಲ್ಲ, ಒಂದು ವಿಷಯನ ತುಂಬಾ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೆಲವು ಚಾನೆಲ್ಗಳಲ್ಲಿ ಚಿನ್ನಯ್ಯನ ಇಂಟರ್ವ್ಯೂ ಬರ್ತಾ ಇದೆ. ಕೆಲವರು ಅದು ಯಾವಾಗಿಂದು ಅಂತ ಹೇಳ್ದೆ ಸುಮ್ಮನೆ ಇಂಟರ್ವ್ಯೂ ಬಿಟ್ಟಿದ್ದಾರೆ. ಕೆಲವರು ಇದು ಆರಂಭದಲ್ಲಿ ಕೋರ್ಟ್ ಎದುರುಗಡೆ ಹೋಗೋಕೆ ಮುಂಚೆಯ ವಿಡಿಯೋ ಅಂತ ಸ್ಪಷ್ಟನೆ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಜನ ಅನ್ಕೊಂಡಿದ್ದಾರೆ ಇದು ಕನ್ಫ್ಯೂಸ್ ಮಾಡ್ಲಿಕ್ಕೆ, ಅಥವಾ ನೋಡಿ ಇದು ಚಿನ್ನಯ್ಯನ ಬಾಯಲ್ಲಿ ಹಿಂಗೆಲ್ಲ ಅವನು ಹೇಳಿದ್ದ ಅನ್ನೋದನ್ನ ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಟ್ರಸ್ಟ್ ಮೀ, ಈ ವಿಡಿಯೋಗಳನ್ನ ಈಗ ಯಾಕೆ ಪ್ರಸಾರ ಮಾಡ್ತಿದ್ದಾರೆ ಅಂತಂದ್ರೆ ಚಿನ್ನಯ್ಯನ ಲೈಫ್ ಟೈಮ್ ಲಾಕ್ ಮಾಡಕ್ಕೆ. ಅವನು ಬಂದು ನಮ್ಮನ್ನ ಜೀವಂತ ಸಾಕ್ಷಿ ಇದೀನಿ, ನಾನೆಲ್ಲ ಮಾಡಿದೀನಿ, ನೋಡಿದೀನಿ ಅಂತ ನಮ್ಮ ಹತ್ರ ಬಂದು ಹೇಳ್ದ. ಅದಕ್ಕೆ ನಾವು ಅವನ್ನ ನಂಬಿ ಇಷ್ಟೆಲ್ಲ ಮಾಡಿದ್ವಿ. ಸುಜಾತಾ ಭಟ್ ಅವ್ರ ಪ್ರಕರಣದಲ್ಲೂ ಹೀಗೆ ಆಯ್ತು. ನಾನು ಹೇಳ್ತೀನಲ್ಲ, ಸುಜಾತಾ ಭಟ್ ಅವರಿಗೆ ಸತ್ಯವಾಗ್ಲೂ ಹೇಳ್ತೀನಿ, ಅವ್ರ ಪಾಪ ಇವತ್ತು ಲೀಗಲಿ ಏನ್ ಸಮಸ್ಯೆಲಿದಾರೋ ಗೊತ್ತಿಲ್ಲ, ಅವ್ರ ಜೊತೆ ಲಾಯರ್ ಇಲ್ಲ, ಸಮಸ್ಯೆ ಆಗಿದೆ. ಬಟ್ ನನಗೇನ್ ಅನ್ಸುತ್ತೆ, ಲಾಸ್ಟ್ ಅಲ್ಲಿ ಮೆಡಿಕಲ್ ಆಗಿ ಅಲ್ಲೆಲ್ಲಾದ್ರೂ ಏನೋ ಇಶ್ಯೂಸ್ ಇತ್ತು ಮೆಂಟಲ್ ಅಂತ ಅನ್ಬಿಟ್ಟು ಬಿಟ್ಬಿಟ್ರೆ ಸಾಕು ಅನ್ಸ್ಬಿಡುತ್ತೆ. ಇಲ್ಲ ನಾನು ಯಾಕೆ ಸುಜಾತಾ ಭಟ್ ಅವ್ರ ವಿಚಾರ ಯಾಕೆ ಹೇಳ್ದೆ ಅಂದ್ರೆ, ಶುರುವಲ್ಲಿ ಕಾರ್ ನಲ್ಲಿ ಬರ್ತಾ ಇದ್ರು, ಆ ಕಾರ್ ಯಾರ್ದೋ, ಅದಾದ್ಮೇಲೆ ಅದ್ ತನಿಖೆ ಆಗ್ಲಿ ಅಥವಾ ತನಿಖೆ ಆಗದೆ ಇದ್ರು ಹುಳಿ. ಈಗ ವಿಚಾರಣೆಗೆ ಬರ್ತಿರುವವರು ಆಟೋದಲ್ಲಿ ಬರೋ ಲೆವೆಲ್. ನಾಳೆ ದಿನ ಆಟೋದಲ್ಲಿ ಬರಬೇಕು. ಯಾಕಂದ್ರೆ ನಮ್ಮ ಇಂಟರ್ವ್ಯೂ ಅವ್ರು ಬಂದಾಗ 6,000 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಿದ್ರು. ಈಗ ಅದರಲ್ಲಿ ಬೆಳ್ತಂಗಡಿಗೆ ಹೋಗೋಕೆ, ಅಲ್ಲಿ ಓಡಾಟಕ್ಕೆ ಅದ್ರಲ್ಲಿ 3/4 ಖರ್ಚಾಗಿರ್ಬೋದು. ಆಕೆ ಬಳಿಯಲ್ಲಿ 1,000 ಉಳಿದಿದ್ರು ಹೆಚ್ಚೇನೆ. ಅಂದ್ರೆ ಸುಜಾತಾ ಭಟ್ ನಿಜ ಹೇಳಿದ್ರು ಅಂತ ನಂಬಿದ್ವಿ, ಸಪೋರ್ಟ್ ಮಾಡಿದ್ವಿ. ಈಗ ಆಕೆ ಸುಳ್ಳು ಹೇಳಿದ್ಲು, ಬಿಟ್ಬಿಟ್ವಿ. ಈ ಚಿನ್ನಯ್ಯ ನಿಜ ಹೇಳ್ದ ಅಂತ ಹೇಳಿ ನಮ್ಮ ಹತ್ರ ವಿಡಿಯೋ ಸಾಕ್ಷ್ಯ ಇದೆ. ಇವಾಗ ಉಲ್ಟಾ ಹೊಡೆದಿದ್ದಾನೆ, ಮಂಪರ್ ಪರೀಕ್ಷೆ ಮಾಡಿ. ಅಂದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಜಗತ್ತಲ್ಲಿ ಯಾವ್ದಾದ್ರು ಒಂದು ಕೇಸಲ್ಲಿ ಇಲ್ಲದ ಒಂದು ಹೆಣ್ಣು ಮಗುವಿಗೆ, ಹುಟ್ಟದ ಒಂದು ಹೆಣ್ಣು ಮಗುವಿಗೆ SIT ಅಲ್ಲಿ ತನಿಖೆ ಆಗಿದ್ರೆ ಅದು ಇಲ್ಲಿ ಮಾತ್ರ. ಅನನ್ಯ ಭಟ್ ಅನ್ನುವ ಒಂದು ಸೃಷ್ಟಿ, ಅದಕ್ಕೊಂದು SIT ಮಾಡಿಸ್ಬಿಟ್ರಲ್ಲ, SIT ಇನ್ವೆಸ್ಟಿಗೇಷನ್ ಮಾಡಂತರ ಮಾಡ್ಬಿಟ್ರಲ್ಲ. ಲಾಸ್ಟಿಗೆಲ್ಲ ಆದ್ಮೇಲೆ ಕೇಸ್ ವಾಪಸ್ ತಗೋತೀನಿ. ಇನ್ನೇನ್ ಮಾಡಕ್ ಸಾಧ್ಯ? ಕೇಸ್ ನಡೆಸಿ ಓಡಾಡುವ ಶಕ್ತಿ ಆಕಿಗಿಲ್ಲ. ಇದೇ ಇವರೇ ತಿಮ್ಮರೊಡ್ಡಿ ಅವ್ರ ಮನೇಲಿ ಇದ್ರಲ್ಲಪ್ಪ, ಎಷ್ಟೆಷ್ಟು ಸುಳ್ಳುಗಳನ್ನ ಹೇಳಿದ್ರು. ನಮಗ್ ಪರಿಚಯ ಇಲ್ಲ, ನಾವು ಭೀಮನ್ ನೋಡಿಲ್ಲ, ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಹೀಗೆ ಹೇಳ್ತಾ ಇದಾರೆ. ಅವನು ಕೋರ್ಟ್ಗೆ ಅವನೇ ಕೇಳ್ಕೊಂಡಂತೆ ಇವ್ರದೇ ಮನೇಲಿ ಇರ್ತೀನಿ ಅಂತ, ಅದಕ್ಕೆ ಬಂದು ಇಟ್ಕೊಂಡ್ರಂತೆ. ಇಷ್ಟೊಂದು ಕೀರ್ತಿ ಅವ್ರು ಹೇಳ್ದಂಗೆ ಇಷ್ಟೊಂದು ದೊಡ್ಡದಾಗೋದಿಕ್ಕೆ ನಿಜವಾಗ್ಲೂ ಚಿನ್ನಯ್ಯ ಅವ್ರ ಕಾರಣನ, ಸುಜಾತಾ ಭಟ್ ಕಾರಣನ? ಚಿನ್ನಯ್ಯ ಅವರು ತಮಿಳುನಾಡಲ್ಲಿದ್ದ ಅವ್ರನ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಇದ್ರ ಯಾರು ದೊಡ್ಡವರು ನಿಜವಾಗ್ಲೂ ಇದ್ರೊಂದು ನಡೆದಿದೆ ಅಂತ, ಅದ್ರ ಬಗ್ಗೆ SIT ನಮ್ಗೆ ಇವಾಗ ವರ್ಡಿಕ್ ಕೊಡಬೇಕಾಗಿರುವಂತದ್ದು. ದಿನೇಶ್ ಯಾವುದ್ರ ಬಗ್ಗೆನೂ ಅಲ್ಲ. ಕರೆಕ್ಟ್. ದಿನೇಶ್ ಅವರೇ, ಕಡೆದಾಗಿ ಅಂದ್ರೆ ಇವತ್ತಿನ ಡಿಬೇಟ್ಗೆ ಸಮಯ ಇರೋದು ಬಹಳ ಕಮ್ಮಿ, ಹಾಗಾಗಿ ಕಡೆದಾಗಿ ನಿಮಗೆ ಕೇಳ್ತಾ ಇದ್ದೀನಿ, SITನೋ ಸುಪ್ರೀಂ ಕೋರ್ಟೋ ಒಟ್ನಲ್ಲಿ ಸೌಜನ್ಯ ನ್ಯಾಯ ಬೇಕು. ಇನ್ನು ಡಿಲೇ ಬೇಡ ಸರ್. ನೀವು ಸೌಜನ್ಯ ಪರವಾದ ಹೋರಾಟಗಾರರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಅತಿ ಶೀಘ್ರದಲ್ಲಿ ಸೌಜನ್ಯ ಹತ್ಯೆ ಹಾಗೆ ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯ ಬೇಕು. ಇಂಟೆನ್ಸಿಫೈ ಮಾಡಿ, ಇನ್ನೂ ಹೆಚ್ಚಾಗಿ ಮಾಡಿ ಹೋರಾಟ. ನಾವೆಲ್ಲರೂ ಕೂಡ, ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಎಲ್ಲರೂ ಕೂಡ ನಿಮ್ ಬೆಂಬಲವಾಗಿ ನಿಲ್ತೀವಿ. ಬಿಜೆಪಿಯಿಂದ ವಕೀಲರ ಸಪೋರ್ಟ್ ಕೂಡ. ಒಂದು ಅವಕಾಶ ಕೊಡಬೇಕು. ಹೇಳಿ ಸರ್. ರಿಪಬ್ಲಿಕ್ ಕನ್ನಡದ ಮುಖಾಂತರ ಒಂದು ಅವಕಾಶ ಕೊಡಬೇಕು. ನನ್ಗೆ ಸೌಜನ್ಯ ಪ್ರಕರಣದ ಇಡೀ ಸೌಜನ್ಯ ಪ್ರಕರಣದಲ್ಲಿ ಆದಂತ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ, ಡಿಬೇಟ್ ಮಾಡ್ಲಿಕ್ಕೆ ಏನು ಕೀರ್ತಿ ಅವರಿದ್ದಾರೆ, ವಸಂತ್ ಗಿಳಿ ಅವರಿದ್ದಾರೆ, ಅವರನ್ನು ಕರೆಸಿ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಡಾಕ್ಯುಮೆಂಟ್ ಅನ್ನು ಅಲ್ಲಿ ಕೊಡೋಣ. ಯಾಕಂದ್ರೆ ತುಂಬಾ ವೆಲ್ಕಮ್ ಸರ್. ನಾನು ಇವಾಗ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕೂಡ ನಾವು ಬರ್ಲಿಕ್ಕೆ ರೆಡಿ ಇದ್ದೇವೆ. ನಿಮ್ಮ ಅನುಕೂಲ ಸರ್. ನಿಮ್ಗೆ ಈ ಡಿಬೇಟ್ ಆದ ತಕ್ಷಣ ಕರೆ ಬರುತ್ತೆ ನಮ್ಮ ಇನ್ಪುಟ್ ಕಡೆಯಿಂದ. ನಾಳೆ ಸಂಜೆ ಇಡೀ ನಾನು ಬರ್ತೀನಿ, ವಿತ್ ಡಾಕ್ಯುಮೆಂಟ್ ಬರ್ತೀನಿ. ಮತ್ತೆ ಅವರು ಎದುರುಗಡೆ ಏನೇನು ಹೇಳ್ತಿದಾರಲ್ಲ, ಅವನು ಅರ್ಜಿ ಕೊಟ್ಟಿಲ್ಲ, ಸುಳ್ಳು, ಅಥವಾ ಅಲ್ಲಿ ಏನೋ ಆಗಿತ್ತು, ಅದು ತನಿಖಾಧಿಕಾರಿ ಹಾಗೆ ಹೇಳ್ದ, ದಾಖಲಾತಿಯೊಂದಿಗೆ ನಾನು ಬರ್ತೀನಿ. ಒಂದು ಡಿಬೇಟ್ ಅವ್ರು ಬರ್ಲಿಕ್ಕೆ ರೆಡಿ ಇದ್ದಾರೆ, ನೀವು ಬನ್ನಿ. ಅವರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಇದು ಒಂದು ಆಗೋಗ್ಲಿ ವಿತ್ ಡಾಕ್ಯುಮೆಂಟ್. ನಾವು 10 ಡಿಬೇಟ್ ಮಾಡಿದೀವಿ, 10 ಡಿಬೇಟ್ ಮಾಡಿದೀವಿ, ಇದು 11ನೇದು ಆಗೋಗ್ಲಿ. ಆ ಮೂಲಕನಾದ್ರೂ ಸೌಜನ್ಯ ನ್ಯಾಯ ಸಿಗುತ್ತೆ ಅನ್ನೋಂಗಿದ್ರೆ